ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜ್ಯೋತಿರಾಮ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇದು ಬಂದು ವರಲಕ್ಷ್ಮಿ ಹಬ್ಬದ ಹಿಂದಿನ ದಿವಸದ್ದು ಪ್ರಿಪ್ರೇಷನ್ನು, ಏನೆಲ್ಲ ತಿಂಡಿ ಮಾಡ್ತಾಯಿದ್ದೀನಿ ಅಂತ. ನಾನಿಲ್ಲಿ ಒಂದೇ ಕರ್ಜಿಕಾಯಿ ಮಾತ್ರ ಮಾಡ್ತಾ ಇರೋದು. ಮತ್ತು ಹಬ್ಬದ ದಿವಸ ಏನು ಮಾಡಿದೆ ಅಂತ ಹಬ್ಬದ ದಿವಸ ತೋರಿಸ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ವರಲಕ್ಷ್ಮಿ ಹಬ್ಬ ಹೇಗೆ ಮಾಡಿದೆ ಅಂತ ಹಾಕ್ತೀನಿ. ಇವತ್ತು ಹಬ್ಬಕ್ಕೆ, ನಾಳೆ ಹಬ್ಬ ಇರೋದು, ಇವತ್ತು ನಾನಿಲ್ಲಿ ಕರ್ಜಿಕಾಯಿ ಮಾಡ್ತಾಯಿದ್ದೀನಿ. ಮೊದಲೇ ಓದ್ ವಿಡಿಯೋದಲ್ಲೇ ತೋರಿಸಿದ್ದೆ ನಾನು ತಂಬಿಟ್ಟು ಮಾಡಿದೆ ಅಂತ ಹೇಳ್ಬಿಟ್ಟು. ನಾನು ಜಾಸ್ತಿ ತಿಂಡಿ ಏನೂ ಮಾಡಿಲ್ಲ, ತಂಬಿಟ್ಟು ಮಾಡಿದೆ. ಇವಾಗ ಕರ್ಜಿಕಾಯಿ ಮಾಡ್ತಾಯಿದ್ದೀನಿ. ಈ ಸತಿ ಅಂತೂ ಕರ್ಜಿಕಾಯಿ ಸಖತ್ತಾಗಿ ಬಂದಿತ್ತು. ಈ ಸತಿ ಅಂತಲ್ಲ, ನಾನು ಯಾವಾಗ ಮಾಡಿದ್ರೂ ಕರ್ಜಿಕಾಯಿ ತುಂಬ ಚೆನ್ನಾಗಿರುತ್ತೆ. ಈ ಸತಿ ಸ್ವಲ್ಪ ಕಮ್ಮಿ ಆಗೋಯ್ತು. ಯಾವಾಗಲೂ ಜಾಸ್ತಿ ಮಾಡ್ತಾಯಿದ್ದೆ, ಈ ಸತಿ ಸ್ವಲ್ಪ ಕಮ್ಮಿ ಮಾಡಿಬಿಟ್ಟೆ. ಯಾಕಂದರೆ ಮೊದಲಷ್ಟು ಎನರ್ಜಿ ಇವಾಗ ನನಗಿಲ್ಲ. ಅದಕ್ಕೆ ಈ ಸತಿ ಸ್ವಲ್ಪ ಕಮ್ಮಿ ಕರ್ಜಿಕಾಯಿ ಮಾಡಿದ್ದೀನಿ. ನನ್ನ ಮಕ್ಕಳು ಕೂಡ ಎಲ್ಪ್ ಮಾಡ್ತೀನಿ ಅಂತ ಹೇಳಿದ್ರು. ಆದರೆ ನಾನು ಮಾಡಿದ್ರೇ ನನಗೆ ಜಾಸ್ತಿ ಇಷ್ಟ. ಆಮೇಲೆ ಕರ್ಜಿಕಾಯಿಗೆ ಹೂರಣ ಒಂದೇ ಸಮಕ್ಕಿಡಬೇಕು. ಅದಕ್ಕೆ ನಾನೇ ಒಬ್ಬಳೇ ಮಾಡ್ತಾಯಿದ್ದೀನಿ. ಹೋದ ವರ್ಷ ಅಂತೂ ಸಖತ್ತು ಜಗಳ ಆಡ್ಕೊಂಡು ಕರ್ಜಿಕಾಯಿ ಮಾಡಿದ್ವಿ. ಯಾಕೆಂದರೆ ಆ ಮಕ್ಕಳ ಕೈಯಲ್ಲಿ ಕೊಟ್ಟರೆ ಅವ್ರಿಗೆ ಒಸ್ಯಕ್ಕೆ ಬರಲ್ಲ, ಒತ್ತಕ್ಕೆ ಬರಲ್ಲ ಅಂತ ಈ ಥರ ಜಗಳ ಆಡ್ಕೊಂಡು ಬೈಕೊಂಡು ಕರ್ಜಿಕಾಯಿ ಮಾಡಿದ್ದು. ಅದಕ್ಕೆ ಈ ಸತಿ ಯಾರೂ ಬೇಡ, ನಾನು ಒಬ್ಬಳೇ ಮಾಡ್ತೀನಿ ಅಂತ ಕಾಮಾಗಿ ಕೂಲಾಗಿ ನಾನು ಒಬ್ಬಳೇ ಕರ್ಜಿಕಾಯಿ ಮಾಡಿದ್ದೀನಿ. ಯಾವಾಗ ಸ್ಟಾರ್ಟ್ ಮಾಡಿದೆ ಅಂದರೆ ಸಾಯಂಕಾಲ ಒಂದು 6 ಗಂಟೆ 6:30 ಸ್ಟಾರ್ಟ್ ಮಾಡಿದೆ. ಇದೆಲ್ಲ ಮುಗಿಸೋ ಅಷ್ಟೊತ್ತಿಗೆ ರಾತ್ರಿ 10 ಗಂಟೆ ಆಯಿತು. ಆಮೇಲೆ 10 ಗಂಟೆ ಆದಮೇಲೆ ನಾವು ಊಟ ಮಾಡಿದ್ದು. ನೀವೆಲ್ಲ ಹಬ್ಬ ಹೇಗೆ ಮಾಡಿದ್ರಿ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ನಂದು ಹಬ್ಬದ ವ್ಲಾಗು ತುಂಬ ಲೇಟಾಗಿ ಬರ್ತೈತೆ. ಇನ್ನೂ ನಾನು ಎಷ್ಟೊಂದು ವಿಡಿಯೋಸ್ ಪೆಂಡಿಂಗಲ್ಲಿ ಇಟ್ಕೊಂಡಿದ್ದೀನಿ, ಯಾವ ವಿಡಿಯೋನೂ ಹಾಕೇ ಇಲ್ಲ. ಇನ್ನು ಭೀಮ್ ಅಮಾವಾಸ್ಯೆ ವಿಡಿಯೋ ಹಾಕಿಲ್ಲ. ಆಮೇಲೆ ಇನ್ನು ಅದಕ್ಕೆ ಮುಂಚೆ ಇನ್ನೂ ತುಂಬ ವಿಡಿಯೋಸ್ ಇದೆ. ಆದರೆ ನನ್ನ ಫೋನಲ್ಲಿ ಸ್ಟೋರೇಜೇ ಇಲ್ಲ. ಯಾವ ವಿಡಿಯೋನೂ ಡಿಲೀಟ್ ಮಾಡೋಕ್ಕೂ ಆಗಲ್ಲ, ಅಪ್ಲೋಡ್ ಮಾಡೋಕ್ಕೂ ಆಗಲ್ಲ. ಆ ಥರ ಆಗಿಬಿಟ್ಟಿದೆ. ಹಳೆ ವಿಡಿಯೋ ಅಪ್ಲೋಡ್ ಮಾಡಿರೋದೆಲ್ಲ ಡಿಲೀಟ್ ಮಾಡಿದ್ದೀನಿ. ಆದ್ರೂ ಹೊಸ ವಿಡಿಯೋನೇ ಜಾಸ್ತಿ ಆಗಿಬಿಟ್ಟೈತೆ. ಯಾವುದ್ಯಾವುದು ಅಪ್ಲೋಡ್ ಮಾಡಿಲ್ವೋ ಆ ವಿಡಿಯೋ ತುಂಬ ಜಾಸ್ತಿ ಆಗಿಬಿಟ್ಟು ನಾನು ಎಡಿಟ್ ಮಾಡೋಕ್ಕೂ ಆಗ್ತಾಯಿಲ್ಲ, ಅಪ್ಲೋಡ್ ಮಾಡೋಕ್ಕೂ ಆಗ್ತಾಯಿಲ್ಲ. ಸ್ಟೋರೇಜ್ ಫುಲ್ ಆಗಿಬಿಟ್ಟೈತೆ. ಅದಕ್ಕೋಸ್ಕರನೇ ವಿಡಿಯೋ ಲೇಟ್ ಆಯಿತು. ಇನ್ನು ಭೀಮ್ ಅಮಾವಾಸ್ಯೆ ವಿಡಿಯೋ ಕೂಡ ಹಾಕಿಲ್ಲ ನಾನು. ಇವಾಗ ನೋಡಿ ಎಲ್ಲ ಕರ್ಜಿಕಾಯಿ ಒಂದೊಂದೇ ಮಾಡಿ ಮಾಡಿ ಇಟ್ಕೋತಾ ಇದ್ದೀನಿ. ನಿದ್ದೆ ಬೇರೆ ಬರ್ತಾ ಇತ್ತು ನನಗೆ. ಅದೇನೋ ಗೊತ್ತಿಲ್ಲ, ನಾರ್ಮಲ್ ಟೈಮಲ್ಲಿ ನಿದ್ದೆನೇ ಬರೋಲ್ಲ. ಎಷ್ಟೊತ್ತು ಎದ್ದಿದ್ರು ಈ ಹಬ್ಬಗಳ ಟೈಮಲ್ಲಿ ಏನಾದರೂ ತಿಂಡಿ ಮಾಡ್ತೀವಿ, ಏನಾದರೂ ರಾತ್ರಿ ಎಲ್ಲ ಕೆಲಸ ಮಾಡ್ತೀವಿ ಅಂದರೆ ಆಟೋಮೆಟಿಕ್ ಕಣ್ಣೆಲ್ಲ ಉರಿ ಸ್ಟಾರ್ಟ್ ಆಗಿಬಿಡುತ್ತೆ, ನಿದ್ದೆ ಬರೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಇವಾಗೆಲ್ಲ ಒತ್ತಿಟ್ಟು ನನ್ನ ಮಗ ತಂದು ಕೊಡ್ತಾ ಇದ್ದಾನೆ. ನಾನೆಲ್ಲ ಫ್ರೈ ಮಾಡ್ತಾಯಿದ್ದೀನಿ. ನನ್ನ ಮಗಳು ಮೆಹಂದಿ ಹಾಕ್ಕೋತಾ ಇದ್ದಾಳೆ, ಅದನ್ನೇ ಮೆಹಂದಿ ತೋರಿಸ್ತಾ ಇದ್ದಾಳೆ. ಒಂದೇ ಕೈಗೆ ಮೆಹಂದಿ ಹಾಕ್ಕೊಂಡಿದ್ದಾಳೆ. ಅವಳದು ಮೆಹಂದಿ ಹಾಕ್ಕೊಳ್ಳೋ ಕೆಲಸ, ನಂದು ಕರ್ಜಿಕಾಯಿ ಮಾಡೋ ಕೆಲಸ. ನನ್ನ ಮಗ ಅದನ್ನೆಲ್ಲ ನನಗೆ ತಂದು ಕೊಡ್ತಾ ಇದ್ದಾನೆ. ನಾನು ಅದನ್ನೆಲ್ಲ ಇವಾಗ ಫ್ರೈ ಮಾಡ್ತಾಯಿದ್ದೀನಿ. ಇವಾಗ ನೋಡಿ ಕರ್ಜಿಕಾಯಿ ಎಲ್ಲ ಫ್ರೈ ಮಾಡಾದಮೇಲೆ ಲಾಸ್ಟಲ್ಲಿ ಹಿಟ್ಟು ಉಳಿದಿತ್ತು. ಕರ್ಜಿಕಾಯಿಗೆ ನಾವೇನು ಮಾಡ್ಕೊಂಡಿದ್ವಲ್ಲ ಆ ಹಿಟ್ಟು ಉಳಿದಿತ್ತು. ಸರಿ, ಹೆಂಗಿದ್ರು ಅಡುಗೆ ಕೂಡ ಮಾಡಿರಲಿಲ್ಲ, ಅದೇ ಹಿಟ್ಟಲ್ಲೇ ಪೂರಿ ಮಾಡಿಬಿಡೋಣ. ಯಾಕಂದರೆ ನಾನು ಪೂರಿ ಅನ್ನೋದೇ ಮಾಡಲ್ಲ ಮನೆಯಲ್ಲಿ. ನನಗೆ ಎಣ್ಣೆಯಲ್ಲಿ ಈ ಥರ ಡೀಪ್ ಫ್ರೈ ಮಾಡಿಕೊಂಡು ತಿನ್ನೋದೆಲ್ಲ ಅಷ್ಟು ಇಷ್ಟ ಆಗಲ್ಲ. ಅದಕ್ಕೆ ಇದೆಲ್ಲ ರೇರ್ ಮಾಡೋದು ನಾನು. ಹೆಂಗಿದ್ರೂ ಹಿಟ್ಟು ಮಿಕ್ಕಿತ್ತಲ್ಲ, ಅದರಲ್ಲಿ ಪೂರಿ ಮಾಡಿಬಿಟ್ಟು ಇವತ್ತು ಪೂರಿನೂ ಮತ್ತು ಪೂರಿಗಾಗೋ ಸಾಗು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಿಮಗೂ ಕೂಡ ಸಾಗು ರೆಸಿಪಿನ ನಾನು ಶೇರ್ ಮಾಡ್ತೀನಿ ಇದೇ ವಿಡಿಯೋದಲ್ಲಿ. ಸಖತ್ತಾಗಿರುತ್ತೆ ಪೂರಿ ಜೊತೆಗೆ ಕಾಂಬಿನೇಷನ್ನು. ಆಮೇಲೆ ಬೇಗ ಕೂಡ ಆಗುತ್ತೆ. ಆಮೇಲೆ ಪೂರಿ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾಯಿತ್ತು. ಆದರೂ ಮೈದಾ ಹಿಟ್ಟಲ್ಲಿ ಪೂರಿ ತಿನ್ನೋದು ನನಗೆ ಅಷ್ಟು ಇಷ್ಟ ಇಲ್ಲ. ಆದರೆ ಇದು ಎಷ್ಟೋ ದಿನವೂ ಅಲ್ಲ, ವರ್ಷವೂ ಅಲ್ಲ, ಮಾಡೇ ಇಲ್ಲ. ಫಸ್ಟ್ ಟೈಮ್ ಮಾಡ್ತಾ ಇರೋದು ನಾನು. ಯಾವಾಗಲೇ ಹಿಟ್ಟು ಮಿಕ್ಕಿದ್ರೂ ನಾನು ಬಿಸಾಕ್ಬಿಡ್ತೀನಿ, ಮಾಡೋದಿಲ್ಲ. ಈ ಸತಿ ಸ್ವಲ್ಪ ಜಾಸ್ತಿ ಮಿಕ್ಕಿತ್ತು, ಅದಕ್ಕೆ ಇವಾಗ ಒಂದೊಂದೇ ಪೂರಿಗಳನ್ನ ಮಾಡ್ತಾಯಿದ್ದೀನಿ. ಹೆಂಗಿದ್ರು ಕರ್ಜಿಕಾಯಿ ಮಾಡಿರೋ ಎಣ್ಣೆನೇ ಇತ್ತಲ್ಲ, ಸರಿ ಅಂತ ಹೇಳ್ಬಿಟ್ಟು ನನ್ನ ಮಕ್ಕಳಿಗೆ ಯಾವಾಗ ಪೂರಿ ಕೇಳಿದ್ರು ಆಚೆಯಿಂದ ತಂದು ಕೊಡ್ತೀನಿ. ಇವತ್ತು ನಾನೇ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಬಂದಿತ್ತು. ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾಯಿತ್ತು ಗೊತ್ತಾ, ನಮಗೆಲ್ಲ ಸಖತ್ತು ಖುಷಿ ಆಗೋಯ್ತು.
ಯಾಕಂದರೆ ಯಾವಾಗಾದರೂ ಪೂರಿ ಬೇಕು ಅಂದರೆ ಗೋಧಿ ಹಸಿಟ್ಟಲ್ಲಿ ಮಾಡೋದು, ಅದು ಕೂಡ ಚೆನ್ನಾಗಿ ಬರುತ್ತೆ. ಆದರೆ ಮೈದಾ ಹಿಟ್ಟದೇ ಟೇಸ್ಟ್ ಬೇರೆ ಅಲ್ವಾ. ಯಾವಾಗಾದರೂ ಒಂದು ಸತಿ ತಿನ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿತ್ತು, ಏನೂ ಹಾಕಿಲ್ಲ, ಬರೀ ನಾರ್ಮಲ್ ಮೈದಾ ಹಸಿಟ್ಟನ್ನ ಚಪಾತಿ ಹಿಟ್ಟು ಥರ ಕಲಿಸ್ಕೊಂಡು ಉಪ್ಪು ಹಾಕಿ ಕರ್ಜಿಕಾಯಿ ಮಾಡಿದ್ದು ನಾನು. ಅದು ಲೈಟಾಗಿ ಉಪ್ಪು ಹಾಕಿದ್ದೆ, ಜಾಸ್ತಿ ಉಪ್ಪು ಹಾಕಿಲ್ಲ ಕರ್ಜಿಕಾಯಿಗೆ ಅಂತ. ಅದೇ ಹಿಟ್ಟೆ ಇವಾಗ ಉಳಿದಿತ್ತು, ಅದರಲ್ಲೇ ಇವಾಗ ಪೂರಿ ಮಾಡ್ತಾಯಿದ್ದೀನಿ. ಸಖತ್ತಾಗಿ ಬಂದಿತ್ತು. ಅದೇ ರೀತಿ ಈ ಪೂರಿಗೆ ಒಂದು ಸಾಗು ಕೂಡ ಮಾಡಿ ನಿಮಗೆ ಇದೇ ವಿಡಿಯೋದಲ್ಲಿ ತೋರಿಸ್ತೀನಿ. ನೀವು ಕೂಡ ಸಾಗು ಮಾಡ್ಕೊಳ್ತೀನಿ, ಸಖತ್ತಾಗಿರುತ್ತೆ, ಬೇಗ ಕೂಡ ಆಗುತ್ತೆ. ನೋಡಿ ಒಂದೊಂದೇ ಪೂರಿ ಯಾವ ರೀತಿ ಉಬ್ತಾ ಇದೆ. ಆಮೇಲೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತು ಪಕ್ಕದಲ್ಲೇ ಕಾಣೋ ಬೆಲ್ ಐಕನ್ನ ಪ್ರೆಸ್ ಮಾಡಿ, ನಾನು ಯಾವುದೇ ವಿಡಿಯೋ ಹಾಕಿದ್ರೂ ಅದರ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ನೀವೆಲ್ಲ ಹಬ್ಬ ಹೇಗೆ ಮಾಡಿದ್ರಿ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ನಮ್ಮ ಮನೇಲಂತೂ ಸಿಂಪಲಾಗಿ ಹಬ್ಬ ಮಾಡಿದ್ವಿ ಈ ಸತಿ, ಜಾಸ್ತಿ ಜೋರಾಗಿ ಮಾಡಲಿಲ್ಲ, ಸಿಂಪಲಾಗಿ ಮಾಡಿದ್ದು. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಯಾವ ರೀತಿ ದೇವ್ರನ್ನ ಕುಣಿಸಿದ್ದೆ ಅಂತ ಹೇಳಿ ತೋರಿಸ್ತೀನಿ. ಇವಾಗ ಪೂರಿ ಎಲ್ಲ ಸ್ವಲ್ಪ ಜಾಸ್ತಿನೇ ಪೂರಿ ಆಗಿತ್ತು, ಒಂದು 10-12 ಪೂರಿ ಆಗಿತ್ತು, ಎಲ್ಲರಿಗೂ ಆಗೋ ಅಷ್ಟು. ಟೈಮ್ ಆಲ್ರೆಡಿ ಬಂದು 10:30 ಆಗಿತ್ತು. ಸರಿ, ಇನ್ನೇನು ಅಡುಗೆ ಮಾಡೋದು, ಇದೇ ಪೂರಿಗೆ ಸಾಗು ಮಾಡಿಕೊಂಡು ತಿಂದ್ಬಿಡೋಣ ಅಂತ ಪ್ಲ್ಯಾನ್ ಮಾಡಿ ಎಲ್ಲ ಪೂರಿಗಳನ್ನೂ ಮಾಡಿದ್ದು ನಾನು. ತುಂಬಾ ಚೆನ್ನಾಗಿತ್ತು. ಫಸ್ಟ್ ಟೈಮು ಪೂರಿ ಮತ್ತು ಸಾಗು ಮಾಡಿದ್ದು ನಾನು. ನನಗೆ ಅಡುಗೆ ಮಾಡೋಕ್ಕೆ ಬರುತ್ತೆ, ಚೆನ್ನಾಗಿ ಅಡುಗೆ ಮಾಡ್ತೀನಿ, ಆದರೆ ವಿಡಿಯೋ ಮಾಡೋರು ಇರೋದಿಲ್ಲ. ನಾನೇ ಒಂದು ಕೈಯಲ್ಲಿ ಫೋನ್ ಹಿಡ್ಕೊಂಡು ಇನ್ನೊಂದು ಕೈಯಲ್ಲಿ ಅಡುಗೆ ಮಾಡೋದು ತುಂಬ ಕಷ್ಟ. ಈ ಸತಿ ನನ್ನ ಮಗಳು ವಿಡಿಯೋ ಮಾಡಿದ್ಲು, ಅದಕ್ಕೆ ಒಂದು ರೆಸಿಪಿ ಕೂಡ ನಿಮಗೆ ತೋರಿಸ್ಬಿಟ್ಟಿದ್ದೀನಿ ನೋಡಿ. ಇವಾಗ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಒಂದು ಸ್ಪೂನ್ ಜೀರಿಗೆ ಹಾಕಿ, ಸಣ್ಣದಾಗಿ ಕಟ್ ಮಾಡಿರೋ ಈರುಳ್ಳಿ ಮತ್ತು ಒಂದು ಇಡೀ ಬಟಾಣಿ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಪೂರಿ ನೋಡಿ ಎಷ್ಟು ಚೆನ್ನಾಗಿ, ಇನ್ನೂ ಮಾಡಿಟ್ಟು ಎಷ್ಟೊತ್ತಾಯಿತು, ಗಾಳಿ ಕೂಡ ಹೋಗಿಲ್ಲ, ಅಷ್ಟು ಚೆನ್ನಾಗಿ ಇದೆ ಎಲ್ಲ ಪೂರಿಗಳು. ಆಮೇಲೆ ಇಲ್ಲಿ ಕರ್ಜಿಕಾಯಿ ನೋಡಿ, ಈ ಸತಿ ಇಷ್ಟೇ ಮಾಡಿದೆ. ಇವಾಗ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಸ್ಟಾರ್ಟಿಂಗ್ ವಿಡಿಯೋ ಸ್ಕಿಪ್ ಆಗಿಬಿಡ್ತು, ಜೀರಿಗೆ ಎಣ್ಣೆ ಹಾಕಿದ್ದು. ಇವಾಗ ನೋಡಿ, ಎಣ್ಣೆ ಹಾಕ್ಕೊಂಡು ಜೀರಿಗೆ ಹಾಕ್ಕೊಂಡು ಸಣ್ಣದಾಗಿ ಕಟ್ ಮಾಡಿರೋ ಈರುಳ್ಳಿ ಹಾಕ್ಕೊಂಡು ಹಸಿ ಬಟಾಣಿ ಹಾಕ್ಕೊಂಡು ಇವಾಗ ಟೊಮೊಟೊ ಹಾಕ್ಕೊಂಡಿದ್ದೀನಿ. 2 ಟೊಮೊಟೊ ತೊಗೊಂಡಿದ್ದೀನಿ, 1 ಈರುಳ್ಳಿ ತೊಗೊಂಡಿದ್ದೀನಿ, 1 ಇಡೀ ಬಟಾಣಿ ತೊಗೊಂಡಿದ್ದೀನಿ, 1 ಸ್ಪೂನ್ ಜೀರಿಗೆ. ಇದಿಷ್ಟು ಇವಾಗ ಫ್ರೈ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ. ಸಖತ್ತಾಗಂದರೆ ಸಖತ್ತಾಗಿರುತ್ತೆ ಈ ಸಾಗು. ಬರೀ ಪೂರಿಗೆ ಅಂತಲ್ಲ, ನೀವು ಚಪಾತಿಗೂ ಮಾಡ್ಕೋಬೋದು, ಅನ್ನಕ್ಕೂ ಕೂಡ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಟೊಮೊಟೊ ಸಾಫ್ಟ್ ಆಗಬೇಕು, ಅದಕ್ಕೆ ಈ ಟೈಮಲ್ಲೇ ಉಪ್ಪು ಹಾಕಿದ್ರೆ ಟೊಮೊಟೊ ಚೆನ್ನಾಗಿ ಸಾಫ್ಟ್ ಆಗುತ್ತೆ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ಕೋಬೇಕು, ಇದಕ್ಕೆ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ಇವಾಗ ನೋಡಿ, ಅರಿಶಿನ ಪುಡಿ ಹಾಕ್ಕೋತಾ ಇದ್ದೀನಿ, ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ. ಇವಾಗ ಟೊಮೊಟೊ ಚೆನ್ನಾಗಿ ಸಾಫ್ಟ್ ಆಗೋ ತನಕ ಬೇಯಿಸ್ಕೋಬೇಕು. ಟೊಮೊಟೊ ಹಂಗೆ ಸಾಫ್ಟ್ ಆಗೋಕ್ಕೆ ಮುಂಚೆನೇ ಹಾಕ್ಬಿಟ್ರೆ ಅಷ್ಟು ಟೇಸ್ಟ್ ಇರಲ್ಲ. ಟೊಮೊಟೊ ಚೆನ್ನಾಗಿ ಸಾಫ್ಟ್ ಆಗಬೇಕು. ಇವಾಗ ಖಾರಕ್ಕೆ ಎಷ್ಟು ಬೇಕು, ನಾನಿಲ್ಲಿ ಒಂದು ಅರ್ಧ ಸ್ಪೂನು ಖಾರ ಹಾಕ್ಕೊಂಡಿದ್ದೀನಿ. ನಿಮಗೆ ಖಾರ ಎಷ್ಟು ಬೇಕು ನೋಡಿಕೊಂಡು ಖಾರ ಹಾಕ್ಕೊಳ್ಳಿ. ಒಂದು ಅರ್ಧ ಸ್ಪೂನ್ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನೆಲ್ಲ ನೋಡಿ, ಟೊಮೊಟೊ ನೋಡ್ತಾ ಎಷ್ಟು ಚೆನ್ನಾಗಿ ಸಾಫ್ಟ್ ಆಗಿದೆಯಲ್ಲ. ಈಗ ಒಂದು 1/4 ಸ್ಪೂನು ಗರಂ ಮಸಾಲ. ಆಮೇಲೆ ಇನ್ನೊಂದು ಹೇಳೋದು ಮರ್ತೋದೆ, ಎಣ್ಣೆಗೆ ಜೀರಿಗೆ ಹಾಕಿದ್ವಲ್ಲ, ಆ ಜೀರಿಗೆ ಜೊತೆಗೆ ಏಲಕ್ಕಿ ಮತ್ತು ಲವಂಗ, ಒಂದೇ ಒಂದು ಏಲಕ್ಕಿ, ಆಮೇಲೆ 1-2 ಲವಂಗ ಕೂಡ ಹಾಕ್ಕೊಳ್ಳಿ. ಇವಾಗ ಆಲೂಗಡ್ಡೆನ ಬೇಯಿಸಿ ಇಟ್ಕೊಂಡಿದ್ದೀನಿ ನೋಡಿ, ಒಂದು 3 ಕೂಗಿಸ್ಕೊಂಡು ಆರಕ್ಕಿಟ್ಟಿದ್ದೀನಿ. ಇವಾಗ ಅದನ್ನು ಸಿಪ್ಪೆ ತೆಗೆದು ನಾವಿದಕ್ಕೆ ಇವಾಗ ನೀವು ಯಾವ ರೀತಿ ಆಲೂಗಡ್ಡೆ ಪಲ್ಯ ಮಾಡ್ತೀರೋ ಆ ರೀತಿ ಪುಡಿ ಮಾಡಿ ಹಾಕ್ಕೋಬೇಕು. ಇವಾಗ ನೋಡಿ ನಾನು ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆಲೂಗಡ್ಡೆಗೆ ಉಪ್ಪು ಖಾರ ಎಲ್ಲ ಇಟ್ಕೊಳ್ಳೋ ಥರ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸಿಂಪಲ್ ಅಂದರೆ ಸಿಂಪಲಾಗಿರುತ್ತೆ, ಹಂಗೆ ಸಖತ್ತಾಗಿರುತ್ತೆ. ಇದನ್ನು ನೀವು ಒಂದು ಸತಿ ಟ್ರೈ ಮಾಡಿ. ಎಷ್ಟು ಸಿಂಪಲಾಗಿದೆ ಅಂದರೆ ಬೇಗ ಕೂಡ ಆಗುತ್ತೆ. ಆಲೂಗಡ್ಡೆನ ಒಂದು 3 ಕೂಗಿಸ್ಕೊಂಡ್ಬಿಟ್ರೆ ಕುಕ್ಕರಲ್ಲಿ ಆಯಿತು. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ, ಇದಕ್ಕೆ ನಾನಿವಾಗ 1 ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ.
ಸಖತ್ತಾಗಿರುತ್ತೆ. ಅನ್ನಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ಆದರೆ ನೀವು ಪೂರಿ ಮತ್ತು ಚಪಾತಿಗೆ ಇದನ್ನು ದೋಸೆಗೂ ಕೂಡ ಮಾಡ್ಕೋಬೋದು. ಸಿಂಪಲ್ ಆ್ಯಂಡ್ ಬೇಗ ಆಗುತ್ತೆ ಇದು. ಇವಾಗ ನೋಡಿ ಚೆನ್ನಾಗಿ ಇವಾಗ ಮಿಕ್ಸ್ ಮಾಡಿ ಆಮೇಲೆ ಇದನ್ನು ಒಂದೆರಡು ನಿಮಿಷ ಕುದಿಯೋಕ್ಕೆ ಬಿಡಬೇಕು. ಚೆನ್ನಾಗಿ ಇವಾಗ ಮಿಕ್ಸ್ ಮಾಡಿದ್ದೀನಿ. ಈ ಥರನೇ ತಿಕ್ಕಾಗಿ ಇರಬೇಕು, ಜಾಸ್ತಿ ನೀರು ಮಾಡ್ಕೊಳ್ಳೋಕೆ ಹೋಗಬೇಡಿ. ಇವಾಗ ನೋಡಿ ಚೆನ್ನಾಗಿ ಕುದೀತಾ ಇದೆ. ಇವಾಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಇವಾಗ ಮಿಕ್ಸ್ ಮಾಡಿದ್ರೆ ಆಲೂಗಡ್ಡೆ ಬಟಾಣಿ ಸಾಗು ಕ್ವಿಕ್ಕಾಗಿ ರೆಡಿ ಆಗುತ್ತೆ. ಪೂರಿ ಜೊತೆಗೆ ಸಖತ್ ಕಾಂಬಿನೇಷನು, ಚಪಾತಿಗೆ ದೋಸೆಗೆ ಎಲ್ಲದಕ್ಕೂ ಸೂಪರಾಗಿರುತ್ತೆ. ಸಿಂಪಲ್ ಆ್ಯಂಡ್ ಈಸಿಯಾಗಿದೆ. ನೀವು ಕೂಡ ಮಾಡ್ಕೊಂಡು ತಿಂದು ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಓಕೆನಾ ಫ್ರೆಂಡ್ಸ್, ಈ ವಿಡಿಯೋ ನಾನು ಇಲ್ಲೇ ಮುಗಿಸ್ತೀನಿ. ಮತ್ತೆ ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಯಾರೆಲ್ಲ ನನ್ನ ಚಾನಲ್ ಲೈಕ್ ಮಾಡ್ತೀರಾ ಪ್ಲೀಸ್ ಲೈಕ್ ಮಾಡಿ.